ಪಾಕ್ ಗಡಿಯ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಅಲ್ಲಿ ಇನ್ನಷ್ಟು ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇದು ರಾಜಸ್ಥಾನದ ಭಾರತ ಪಾಕ್ ಗಡಿ. ರಾಜಸ್ಥಾನ ಬಳಿ ಇರುವಂತಹ ಭಾರತ ಪಾಕ್ ಗಡಿಯಲ್ಲಿ ಯಾವ ರೀತಿ ಪಹರೆಯನ್ನ ಬಿಗಿಗೊಳಿಸಲಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಹೆಚ್ಚುವರಿ ಭದ್ರತೆಯನ್ನ ಒದಗಿಸಲಾಗಿದೆ. ಹೈ ಅಲರ್ಟ್ ದೇಶಾದ್ಯಂತ ಇರತಕ್ಕಂಥದ್ದು. ಸೊ ಪಹಲ್ಗಾಂವ್ ದಾಳಿಯ ನಂತರದ ಏನು ಬೆಳವಣಿಗೆಗಳು ನಡೀತಾ ಇದ್ದಾವೆ, ಇದೆಲ್ಲದರ ಹಿನ್ನೆಲೆಯಲ್ಲಿ ಇದು ರಾಜಸ್ಥಾನ ಭಾರತದ ಗಡಿಯ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಅಲ್ಲಿ ಭದ್ರತೆಯನ್ನ ಇನ್ನಷ್ಟು ಬಿಗಿಗೊಳಿಸಲಾಗಿದೆ. ಪಹರೆಗಳನ್ನ ಇನ್ನಷ್ಟು ಹೆಚ್ಚಳ ಮಾಡಲಾಗಿದೆ. ಜೊತೆಗೆ ಸೈನಿಕರು ಕೂಡ ಇನ್ನಷ್ಟು ಮಂದಿ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಬಿಎಸ್ಎಫ್ ಬಾರ್ಡರ್ ಅನ್ನ ಕಾಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಬಹಳ ಸಮರ್ಥವಾಗಿ ಯಶಸ್ವಿಯಾಗಿ ನಮ್ಮ ಬಿಎಸ್ಎಫ್ ಜವಾನರು ಗಡಿಗಳನ್ನ ಕಾಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರು ಸೇರಿದಂತೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರೆ ನೇರ ಪ್ರಸಾರದ ದೃಶ್ಯಗಳು. ಗಡಿ ಭದ್ರತೆಯನ್ನ ಇನ್ನಷ್ಟು ಹೆಚ್ಚಳ ಮಾಡಲಾಗಿದೆ. ಇಡೀ ದೇಶ ಭದ್ರತೆಯ ವಿಚಾರದಲ್ಲಿ ಹೈ ಅಲರ್ಟ್ ಮೋಡ್ನಲ್ಲಿ ಇರೋದ್ರಿಂದ ಇದು ರಾಜಸ್ಥಾನ ಗಡಿ ನೀವು ನೋಡ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲಿ ಪಾಕಿಸ್ತಾನ ಗಡಿ ಏನು ಬರುತ್ತೆ ಅಲ್ಲಿ, ಸೊ ಅಲ್ಲೂ ಕೂಡ ಲೈನ್ ಆಫ್ ಕಂಟ್ರೋಲ್ ಬಹಳ ಸ್ಟ್ರಿಕ್ಟ್ ಆಗಿ ಕಾಯಲಾಗ್ತಾ ಇದೆ. ಅಲ್ಲೂ ಕೂಡ ಗಡಿಯನ್ನ ಬಹಳ ಸ್ಟ್ರಿಕ್ಟ್ ಆಗಿ ಪಹರೆ ನಡೆಸಲಾಗ್ತಾ ಇದೆ. ಆ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಓಕೆ ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಭಾರತ ಪಾಕ್ ಗಡಿಯಲ್ಲಿ ಭದ್ರತೆ ಹೆಚ್ಚಳ ಆಗಿರ್ತಕ್ಕಂಥದ್ದು. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ಅನುಕ್ಷಣ ಭಾರತ ಪಾಕ್ ನಡುವೆ ಒಂದು ರೀತಿಯ ಟೆನ್ಷನ್ಸ್ ಜಾಸ್ತಿ ಇದೆ ಅಂತಾನೆ ಹೇಳಬೇಕು. ಹಾಗಾಗಿ ಏನು ಆಗಬಹುದು, ಯಾವ ಕ್ಷಣ ಕೂಡ ಏನು ಕೂಡ ಆಗಬಹುದು. ನಮ್ಮ ರಿಪಬ್ಲಿಕ್ ನೆಟ್ವರ್ಕ್ ವಾಹಿನಿಯ ನಮ್ಮ ಸಹೋದರ ಸುದ್ದಿ ಸಂಸ್ಥೆಯ ಪ್ರತಿನಿಧಿಗಳು ಆ ದೃಶ್ಯಗಳನ್ನ ನಿಮಗೋಸ್ಕರ ತರ್ತಾ ಇದ್ದಾರೆ. ಲೈವ್ ದೃಶ್ಯಗಳು ಇದು. ಅಲ್ಲಿನ ರಾಜಸ್ಥಾನ ಬಾರ್ಡರ್ನ ಲೈವ್ ದೃಶ್ಯಗಳು. ಒಂಟೆ ಮೇಲೆ ನಿಂತು ಕಾಯುವಂಥದ್ದು, ಜೊತೆಗೆ ಬೇರೆ ಬೇರೆ ಬಗೆಯಲ್ಲಿ ಅಲ್ಲಿ ಸಿಸಿಟಿವಿಗಳಿರುತ್ತೆ, ಡ್ರೋನ್ ಇರುತ್ತೆ, ಬೇರೆ ಬೇರೆ ಬಗೆಯಲ್ಲಿ ಗಡಿಯನ್ನ ಕಾಯುವಂತಹ ಒಂದು ಕೆಲಸ ಆಗತ್ತೆ. ಬಹಳ ಬಹಳ ಎಚ್ಚರಿಕೆಯಿಂದ ಈ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಡೀ ದೇಶ ಹೈ ಅಲರ್ಟ್ ಮೋಡ್ನಲ್ಲಿದೆ ಸುರಕ್ಷತೆಯ ವಿಚಾರದಲ್ಲಿ. ಇವತ್ತು ಸಾಯಂಕಾಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಆಗಲಿದ್ದಾರೆ. ಆ ನಂತರ ಏನಾದರೂ ಮಹತ್ವದ ಮಾಹಿತಿ ಹೊರಬೀಳುತ್ತಾ ಕಾದು ನೋಡಬೇಕಾಗಿದೆ. ಸೊ ಏನಾಗಬಹುದು, ಭಾರತ ಏನ್ ನಿರ್ಧಾರ ಕೈಗೊಳ್ಳಬಹುದು ಅಂತ ಕಾದು ನೋಡಬೇಕಾಗಿದೆ. ಕೆಲವು ಕಡೆ ಮಾಹಿತಿ ಬರ್ತಾ ಇದೆ, ಪಾಕಿಸ್ತಾನ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಅದರ ಸಚಿವನೋರ್ವ ಹೇಳಿಕೆ ಕೊಡ್ತಾನೆ, ನಾವು ಅಣುಬಾಂಬನ್ನ ಪ್ರಯೋಗಿಸಬಹುದು ಅನ್ನುವಂತ ಹೇಳಿಕೆಯನ್ನ ಕೊಡ್ತಾನೆ. ರೈಟ್, ನಾವು ನೋಡ್ತಾ ಇದ್ವಿ ಲೈನ್ ಆಫ್ ಕಂಟ್ರೋಲ್ LOC ಇದೆಯಲ್ಲ, ಆ LOC ಗ್ರೌಂಡ್ ಝೀರೋ ಅಲ್ಲಿಂದಾನೇ ನಮ್ಮ ರಿಪಬ್ಲಿಕ್ ನೆಟ್ವರ್ಕ್ ವರದಿಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಪರಿಸ್ಥಿತಿ ಹೇಗಿದೆ, ಈ ಕ್ಷಣ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಮಾಹಿತಿಯನ್ನ ಕೊಡ್ತಾ ಇದೆ ದೇಶದ ಜನರಿಗೆ. ಯಾರು ಹೆದರ್ಕೊಳ್ಬೇಕಾಗಿಲ್ಲ. ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಹಳ ಸಮರ್ಥವಾಗಿ ಬಲಿಷ್ಠವಾಗಿ ನಮ್ಮ ಗಡಿಗಳನ್ನ ಕಾಯ್ತಾ ಇದೆ ಅನ್ನುವಂಥ ಸಂದೇಶವನ್ನ ಇಡೀ ದೇಶದ ಜನರಿಗೆ ಕೊಡುವಂಥದ್ದು ನಮ್ಮ ಉದ್ದೇಶ. ನಮ್ಮ ದೇಶದ ಗಡಿಗಳು ಸುರಕ್ಷಿತವಾಗಿವೆ, ಸುರಕ್ಷಿತ ಕೈಗಳಲ್ಲಿವೆ, ಸಶಕ್ತ ಕೈಗಳಲ್ಲಿವೆ ಅನ್ನುವಂಥದ್ದನ್ನ ನೋಡಬಹುದು. ಕ್ಲಿಯರ್ ಆಗಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮಹಿಳೆಯರು ಕೂಡ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಬಹಳ ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರತಿ ಕಡೆಯೂ ಕೂಡ ಎಲ್ಲೆಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಡಿಪ್ಲಾಯ್ ಆಗಿದೆ, ಬಹಳ ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದೆ ಬಿಎಸ್ಎಫ್. ಸೊ ಬಿಎಸ್ಎಫ್ ಜವಾನರಿಗೆ ವೀಕ್ಷಕರ ಈ ಕ್ಷಣದಲ್ಲಿ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದು ವಾಘಾ ಅಟಾರಿ ಇರಬಹುದು, ಅಥವಾ ರಾಜಸ್ಥಾನ್ ಗಡಿ ಇರಬಹುದು, ಪಂಜಾಬ್ ಗಡಿ ಉದ್ದಕ್ಕೂ ಇರಬಹುದು, ಅಥವಾ ಜಮ್ಮು ಕಾಶ್ಮೀರ ಇರಬಹುದು. ಎಲ್ಲೆಲ್ಲ ಬಿಎಸ್ಎಫ್ ಕೆಲಸ ಮಾಡ್ತಾ ಇದೆ. ಅತ್ಯಂತ ಶ್ರೇಷ್ಠವಾದಂತಹ ಸಮರ್ಥವಾದಂತಹ ಕೆಲಸವನ್ನ, ದಕ್ಷ ಕೆಲಸವನ್ನ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದೀವಿ. ಸೊ ಸುಭದ್ರ ಕೈಗಳಲ್ಲಿ ದೇಶದ ಗಡಿಗಳು ಇದೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರ. ಭಾರತ ಪಾಕ್ ನಡುವೆ ಪಹಲ್ಗಾಂವ್ ದಾಳಿಯ ನಂತರದ ಈ ಆತಂಕದ ದಿನಗಳಲ್ಲಿ ಈ ಒಂದು ಟೆನ್ಷನ್ ಏನು ಎಸ್ಕಲೇಟ್ ಆಗ್ತಾ ಇದೆ, ಈ ದಿನಗಳಲ್ಲೂ ಕೂಡ ಭಾರತದ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಷ್ಟೇ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಯಾವ ರೀತಿ ನಮ್ಮ ಜವಾನರು ಅನುಕ್ಷಣ ಗಡಿಯನ್ನ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ನೀವು ಯಾವಾಗ ಹೋದ್ರೂ ಇದೇ ತರ ಇರುತ್ತೆ ಅಲ್ಲಿ. ಈಗ ಸ್ವಲ್ಪ ಹೆಚ್ಚಳ ಮಾಡಲಾಗಿದೆ, ಗಡಿ ಭದ್ರತೆಯನ್ನ ಇನ್ನಷ್ಟು ಹೈ ಅಲರ್ಟ್ ಮೋಡ್ನಲ್ಲಿ ಇಡಲಾಗಿದೆ, ಹೆಚ್ಚಳ ಮಾಡಲಾಗಿದೆ. ಅದರ್ವೈಸ್ ಯಾವಾಗ ವಿಸಿಟ್ ಮಾಡಿದ್ರು ಕೂಡ ನಮ್ಮ ಭಾರತದ ಗಡಿಗಳನ್ನ ಅಷ್ಟೇ ಸಶಕ್ತವಾಗಿ ಬಿಎಸ್ಎಫ್ನವರು ಕಾಯ್ತಾ ಇರ್ತಾರೆ. ಒಂದು ಕ್ಷಣ ಕೂಡ ನೆಗ್ಲೆಕ್ಟ್ ಮಾಡಲ್ಲ, ಒಂದು ಕ್ಷಣ ಕೂಡ ಆಚೆ ಈಚೆ ಮಾಡಲ್ಲ. ಅಷ್ಟು ಸಶಕ್ತವಾಗಿ ಸಮರ್ಥವಾಗಿ ಅವರು ಗಡಿಗಳನ್ನ ಕಾಯ್ತಾ ಇರ್ತಾರೆ. ಡಿಫೈನ್ಡ್
ಏನು LOC ಎಲ್ಲೆಲ್ಲಿದೆ ಅಲ್ಲೂ ಕೂಡ ಅಷ್ಟೇ ಸಮರ್ಥವಾಗಿ ಕೆಲಸ ಮಾಡ್ತಾರೆ. ಮತ್ತು ಜಮ್ಮು ಕಾಶ್ಮೀರದಲ್ಲಿ POK ಹತ್ರ ಎಲ್ಲೆಲ್ಲಿ ಡಿಪ್ಲಾಯ್ ಆಗಿದ್ದಾರೆ BSFನವರು ಅಲ್ಲೂ ಕೂಡ ಅವರು ಅಷ್ಟೇ ಸಮರ್ಥವಾಗಿ ಕೆಲಸ ಮಾಡ್ತಾರೆ. ಯಾವುದೇ ರೀತಿ ಚಳಿ ಗಾಳಿ ಹಗಲು ರಾತ್ರಿ ಯಾವುದನ್ನು ಲೆಕ್ಕಿಸದೆ ಅವ್ರ ಡ್ಯೂಟಿ ಅವರು ಬಹಳ ಎಫಿಷಿಯಂಟ್ ಆಗಿ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ನೆಟ್ವರ್ಕ್ ಭಾರತ ಪಾಕಿಸ್ತಾನ ಗಡಿಯ ಆ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದೆ. ಇಲ್ಲಿಂದ ನೋಡಿ ಅದು ಆ ಕಲ್ಲು ನೆಟ್ಟಿರ್ತಾರೆ ಎಲ್ಲಾ ಕಡೆ, ಭಾರತ ಪಾಕಿಸ್ತಾನ ಗಡಿ ಎಲ್ಲಾ ಕಡೆ ಆ ತರದ ಒಂದು ಟ್ರಯಾಂಗ್ಯುಲರ್ ಸ್ಟೋನ್, ಅದನ್ನ ಗಡಿ ಮಾರ್ಕಿಂಗ್ ಅದು. ಸೊ ಅಲ್ಲಿ ಮತ್ತೆ ಆ ಕಡೆ ಟವರ್ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಟವರ್ ಆ ಕಡೆ ಅವ್ರದ್ದು ಟವರ್, ಅವರು ಅಲ್ಲಿಂದ ಕಾಯ್ತಾ ಇರ್ತಾರೆ. ಸೊ ನಮ್ಮಲ್ಲೂ ಕೂಡ ಜವಾನರು ಕಾಯ್ತಾ ಇರ್ತಾರೆ. ಅನುಕ್ಷಣ ಎಲ್ಲಾ ತರದಲ್ಲೂ ಮಾನಿಟರ್ ಮಾಡ್ಲಾಗ್ತಾ ಇರುತ್ತೆ ಗಡಿಗಳನ್ನ. ಅದು ತಮಾಷೆ ವಿಚಾರ ಅಲ್ಲ, ಅಲ್ಲಿ ಹೋಗಿ ನಿಂತಾಗ ಗೊತ್ತಾಗತ್ತೆ ಎಷ್ಟು ಎಚ್ಚರಿಕೆಯಿಂದ ಭಾರತದ ಗಡಿಗಳನ್ನ, ದೇಶದ ಗಡಿಗಳನ್ನ ಕಾಯಲಾಗ್ತಾ ಇದೆ ಅಂತ. ಒಂದೇ ಒಂದು ಜೀವಿಯೂ ಕೂಡ ಒಳ ನುಸುಳಲಾರದಂತೆ ಈ ಗಡಿಗಳನ್ನ ಕಾಯಲಾಗ್ತಾ ಇದೆ. ಟೆಕ್ನಾಲಜಿಯನ್ನ ಬಳಸಿ ಹಾಗೇನೆ ಮ್ಯಾನ್ ಫೋರ್ಸ್ ಅನ್ನ ಬಳಸಿ ಬಹಳ ಅದ್ಭುತವಾಗಿ ದೇಶ ನಮ್ಮ ಗಡಿಗಳನ್ನ ಸಂರಕ್ಷಣೆ ಮಾಡಿಕೊಳ್ತಾ ಇದೆ. ಪಾಕ್ಗೆ ಈ ಸಾರಿ ತಕ್ಕ ಪ್ರತ್ಯುತ್ತರವನ್ನ ಕೊಡ್ಲೇಬೇಕು ಅನ್ನುವಂತಹ ಒಂದು ಆಕ್ರೋಶ ಇಡೀ ದೇಶಾದ್ಯಂತ ವ್ಯಕ್ತವಾಗಿರೋ ಹಿನ್ನೆಲೆಯಲ್ಲಿ ಮೊದಲು ನಮ್ಮ ಗಡಿಗಳನ್ನ ಇನ್ನಷ್ಟು ಬಿಗಿಗೊಳಿಸಿಕೊಂಡು ಏನು ಉತ್ತರ ಕೊಡಬೇಕು ಅದನ್ನ ಕೊಡೋದಕ್ಕೆ ಎಲ್ಲಾ ಸಿದ್ಧತೆಗಳಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮೋದಿ ಅವರು ಕೂಡ ಮನ್ ಕಿ ಬಾತ್ನಲ್ಲಿ ಆ ಮಾತನ್ನ ಪುನರುಚ್ಚರಿಸಿದ್ದಾರೆ. ಪಾಕ್ ಗಡಿಯ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಅಲ್ಲಿ ಇನ್ನಷ್ಟು ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇದು ರಾಜಸ್ಥಾನದ ಭಾರತ ಪಾಕ್ ಗಡಿ. ರಾಜಸ್ಥಾನ್ ಬಳಿ ಇರುವಂತಹ ಭಾರತ ಪಾಕ್ ಗಡಿಯಲ್ಲಿ ಯಾವ ರೀತಿ ಪಹರೆಯನ್ನ ಬಿಗಿಗೊಳಿಸಲಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಹೆಚ್ಚುವರಿ ಭದ್ರತೆಯನ್ನ ಒದಗಿಸಲಾಗಿದೆ. ಹೈ ಅಲರ್ಟ್ ದೇಶಾದ್ಯಂತ ಇರತಕ್ಕಂಥದ್ದು. ಸೊ ಪಹಲ್ಗಾಂವ್ ದಾಳಿಯ ನಂತರದ ಏನು ಬೆಳವಣಿಗೆಗಳು ನಡೀತಾ ಇದ್ದಾವೆ, ಇದೆಲ್ಲದರ ಹಿನ್ನೆಲೆಯಲ್ಲಿ ಇದು ರಾಜಸ್ಥಾನ್ ಭಾರತದ ಗಡಿಯ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಅಲ್ಲಿ ಭದ್ರತೆಯನ್ನ ಇನ್ನಷ್ಟು ಬಿಗಿಗೊಳಿಸಲಾಗಿದೆ, ಪಹರೆಗಳನ್ನ ಇನ್ನಷ್ಟು ಹೆಚ್ಚಳ ಮಾಡಲಾಗಿದೆ. ಜೊತೆಗೆ ಸೈನಿಕರು ಕೂಡ ಇನ್ನಷ್ಟು ಮಂದಿ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. BSF ಬಾರ್ಡರ್ ಅನ್ನ ಕಾಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಬಹಳ ಸಮರ್ಥವಾಗಿ ಯಶಸ್ವಿಯಾಗಿ ನಮ್ಮ BSF ಜವಾನರು ಗಡಿಗಳನ್ನ ಕಾಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರು ಸೇರಿದಂತೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರೆ ನೇರ ಪ್ರಸಾರದ ದೃಶ್ಯಗಳು. ಗಡಿ ಭದ್ರತೆಯನ್ನ ಇನ್ನಷ್ಟು ಹೆಚ್ಚಳ ಮಾಡಲಾಗಿದೆ. ಇಡೀ ದೇಶ ಭದ್ರತೆಯ ವಿಚಾರದಲ್ಲಿ ಹೈ ಅಲರ್ಟ್ ಮೋಡ್ನಲ್ಲಿ ಇರೋದ್ರಿಂದ ಇದು ರಾಜಸ್ಥಾನ್ ಗಡಿ ನೀವು ನೋಡ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲಿ ಪಾಕಿಸ್ತಾನ್ ಗಡಿ ಏನು ಬರುತ್ತೆ ಅಲ್ಲಿ, ಸೊ ಅಲ್ಲೂ ಕೂಡ ಲೈನ್ ಆಫ್ ಕಂಟ್ರೋಲ್ ಬಹಳ ಸ್ಟ್ರಿಕ್ಟ್ ಆಗಿ ಕಾಯಲಾಗ್ತಾ ಇದೆ. ಅಲ್ಲೂ ಕೂಡ ಗಡಿಯನ್ನ ಬಹಳ ಸ್ಟ್ರಿಕ್ಟ್ ಆಗಿ ಪಹರೆ ನಡೆಸಲಾಗ್ತಾ ಇದೆ. ಆ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಓಕೆ ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಭಾರತ ಪಾಕ್ ಗಡಿಯಲ್ಲಿ ಭದ್ರತೆ ಹೆಚ್ಚಳ ಆಗಿರ್ತಕ್ಕಂಥದ್ದು. ಪಹಲ್ಗಾಂವ್ ದಾಳಿಯ ನಂತರದಲ್ಲಿ ಅನುಕ್ಷಣ ಭಾರತ ಪಾಕ್ ನಡುವೆ ಒಂದು ರೀತಿಯ ಟೆನ್ಷನ್ಸ್ ಜಾಸ್ತಿ ಇದೆ ಅಂತಾನೆ ಹೇಳಬೇಕು. ಹಾಗಾಗಿ ಏನು ಆಗಬಹುದು, ಯಾವ ಕ್ಷಣ ಕೂಡ ಏನು ಕೂಡ ಆಗಬಹುದು. ನಮ್ಮ ರಿಪಬ್ಲಿಕ್ ನೆಟ್ವರ್ಕ್ ವಾಹಿನಿಯ ನಮ್ಮ ಸಹೋದರ ಸುದ್ದಿ ಸಂಸ್ಥೆಯ ಪ್ರತಿನಿಧಿಗಳು ಆ ದೃಶ್ಯಗಳನ್ನ ನಿಮಗೋಸ್ಕರ ತರ್ತಾ ಇದ್ದಾರೆ. ಲೈವ್ ದೃಶ್ಯಗಳು ಇದು, ಅಲ್ಲಿನ ರಾಜಸ್ಥಾನ್ ಬಾರ್ಡರ್ನ ಲೈವ್ ದೃಶ್ಯಗಳು. ಒಂಟೆ ಮೇಲೆ ನಿಂತು ಕಾಯುವಂಥದ್ದು, ಜೊತೆಗೆ ಬೇರೆ ಬೇರೆ ಬಗೆಯಲ್ಲಿ ಅಲ್ಲಿ CCTVಗಳಿರುತ್ತೆ, ಡ್ರೋನ್ ಇರುತ್ತೆ, ಬೇರೆ ಬೇರೆ ಬಗೆಯಲ್ಲಿ ಗಡಿಯನ್ನ ಕಾಯುವಂತಹ ಒಂದು ಕೆಲಸ ಆಗತ್ತೆ. ಬಹಳ ಬಹಳ ಎಚ್ಚರಿಕೆಯಿಂದ ಈ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಡೀ ದೇಶ ಹೈ ಅಲರ್ಟ್ ಮೋಡ್ನಲ್ಲಿದೆ ಸುರಕ್ಷತೆಯ ವಿಚಾರದಲ್ಲಿ. ಇವತ್ತು ಸಾಯಂಕಾಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಆಗಲಿದ್ದಾರೆ. ಆ ನಂತರ ಏನಾದರೂ ಮಹತ್ವದ ಮಾಹಿತಿ ಹೊರಬೀಳುತ್ತಾ ಕಾದು ನೋಡಬೇಕಾಗಿದೆ. ಸೊ ಏನಾಗಬಹುದು, ಭಾರತ ಏನ್ ನಿರ್ಧಾರ ಕೈಗೊಳ್ಳಬಹುದು ಅಂತ ಕಾದು ನೋಡಬೇಕಾಗಿದೆ. ಕೆಲವು ಕಡೆ ಮಾಹಿತಿ ಬರ್ತಾ ಇದೆ, ಪಾಕಿಸ್ತಾನ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಅದರ ಸಚಿವನೋರ್ವ ಹೇಳಿಕೆ ಕೊಡ್ತಾನೆ, ನಾವು ಅಣುಬಾಂಬನ್ನ ಪ್ರಯೋಗಿಸಬಹುದು ಅನ್ನುವಂತ ಹೇಳಿಕೆಯನ್ನ ಕೊಡ್ತಾನೆ. ರೈಟ್, ನಾವು ನೋಡ್ತಾ ಇದ್ವಿ ಲೈನ್ ಆಫ್ ಕಂಟ್ರೋಲ್ LOC ಇದೆಯಲ್ಲ, ಆ LOC ಗ್ರೌಂಡ್ ಝೀರೋ ಅಲ್ಲಿಂದಾನೇ ನಮ್ಮ ರಿಪಬ್ಲಿಕ್ ನೆಟ್ವರ್ಕ್ ವರದಿಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಪರಿಸ್ಥಿತಿ ಹೇಗಿದೆ, ಈ ಕ್ಷಣ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಮಾಹಿತಿಯನ್ನ ಕೊಡ್ತಾ ಇದೆ ದೇಶದ ಜನರಿಗೆ. ಯಾರು ಹೆದರ್ಕೊಳ್ಬೇಕಾಗಿಲ್ಲ. ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಹಳ ಸಮರ್ಥವಾಗಿ ಬಲಿಷ್ಠವಾಗಿ ನಮ್ಮ ಗಡಿಗಳನ್ನ ಕಾಯ್ತಾ ಇದೆ ಅನ್ನುವಂಥ ಸಂದೇಶವನ್ನ ಇಡೀ ದೇಶದ ಜನರಿಗೆ ಕೊಡುವಂಥದ್ದು ನಮ್ಮ ಉದ್ದೇಶ.
ನಮ್ಮ ದೇಶದ ಗಡಿಗಳು ಸುರಕ್ಷಿತವಾಗಿವೆ, ಸುರಕ್ಷಿತ ಕೈಗಳಲ್ಲಿವೆ, ಸಶಕ್ತ ಕೈಗಳಲ್ಲಿವೆ ಅನ್ನುವಂಥದ್ದನ್ನ ನೋಡಬಹುದು. ಕ್ಲಿಯರ್ ಆಗಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮಹಿಳೆಯರು ಕೂಡ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಬಹಳ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರತಿ ಕಡೆಯೂ ಕೂಡ ಎಲ್ಲೆಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಡಿಪ್ಲಾಯ್ ಆಗಿದೆ, ಬಹಳ ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದೆ ಬಿಎಸ್ಎಫ್. ಸೊ ಬಿಎಸ್ಎಫ್ ಜವಾನರಿಗೆ ವೀಕ್ಷಕರ ಈ ಕ್ಷಣದಲ್ಲಿ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದು ವಾಘಾ ಅಟಾರಿ ಇರಬಹುದು, ಅಥವಾ ರಾಜಸ್ಥಾನ್ ಗಡಿ ಇರಬಹುದು, ಪಂಜಾಬ್ ಗಡಿ ಉದ್ದಕ್ಕೂ ಇರಬಹುದು, ಅಥವಾ ಜಮ್ಮು ಕಾಶ್ಮೀರ ಇರಬಹುದು. ಎಲ್ಲೆಲ್ಲ ಬಿಎಸ್ಎಫ್ ಕೆಲಸ ಮಾಡ್ತಾ ಇದೆ. ಅತ್ಯಂತ ಶ್ರೇಷ್ಠವಾದಂತಹ ಸಮರ್ಥವಾದಂತಹ ಕೆಲಸವನ್ನ, ದಕ್ಷ ಕೆಲಸವನ್ನ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದೀವಿ. ಸೊ ಸುಭದ್ರ ಕೈಗಳಲ್ಲಿ ದೇಶದ ಗಡಿಗಳು ಇದೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರ. ಭಾರತ ಪಾಕ್ ನಡುವೆ ಪೆಹಲ್ಗಾಂವ್ ದಾಳಿಯ ನಂತರದ ಈ ಆತಂಕದ ದಿನಗಳಲ್ಲಿ ಈ ಒಂದು ಟೆನ್ಷನ್ ಏನು ಎಸ್ಕಲೇಟ್ ಆಗ್ತಾ ಇದೆ, ಈ ದಿನಗಳಲ್ಲೂ ಕೂಡ ಭಾರತದ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಷ್ಟೇ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಯಾವ ರೀತಿ ನಮ್ಮ ಜವಾನರು ಅನುಕ್ಷಣ ಗಡಿಯನ್ನ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ನೀವು ಯಾವಾಗ ಹೋದ್ರೂ ಇದೇ ತರ ಇರುತ್ತೆ ಅಲ್ಲಿ. ಈಗ ಸ್ವಲ್ಪ ಹೆಚ್ಚಳ ಮಾಡಲಾಗಿದೆ, ಗಡಿ ಭದ್ರತೆಯನ್ನ ಇನ್ನಷ್ಟು ಹೈ ಅಲರ್ಟ್ ಮೋಡ್ ನಲ್ಲಿ ಇಡಲಾಗಿದೆ, ಹೆಚ್ಚಳ ಮಾಡಲಾಗಿದೆ. ಅದರ್ವೈಸ್ ಯಾವಾಗ ವಿಸಿಟ್ ಮಾಡಿದ್ರು ಕೂಡ ನಮ್ಮ ಭಾರತದ ಗಡಿಗಳನ್ನ ಅಷ್ಟೇ ಸಶಕ್ತವಾಗಿ ಬಿಎಸ್ಎಫ್ನವರು ಕಾಯ್ತಾ ಇರ್ತಾರೆ. ಒಂದು ಕ್ಷಣ ಕೂಡ ನೆಗ್ಲೆಕ್ಟ್ ಮಾಡಲ್ಲ, ಒಂದು ಕ್ಷಣ ಕೂಡ ಆಚೆ ಈಚೆ ಮಾಡಲ್ಲ. ಅಷ್ಟು ಸಶಕ್ತವಾಗಿ ಸಮರ್ಥವಾಗಿ ಅವರು ಗಡಿಗಳನ್ನ ಕಾಯ್ತಾ ಇರ್ತಾರೆ. ಡಿಫೈನ್ಡ್ ಏನು ಎಲ್ಒಸಿ ಎಲ್ಲೆಲ್ಲಿದೆ ಅಲ್ಲೂ ಕೂಡ ಅಷ್ಟೇ ಸಮರ್ಥವಾಗಿ ಕೆಲಸ ಮಾಡ್ತಾರೆ. ಮತ್ತು ಜಮ್ಮು ಕಾಶ್ಮೀರದಲ್ಲಿ ಪಿಒಕೆ ಹತ್ರ ಎಲ್ಲೆಲ್ಲಿ ಡಿಪ್ಲಾಯ್ ಆಗಿದ್ದಾರೆ ಬಿಎಸ್ಎಫ್ನವರು, ಅಲ್ಲೂ ಕೂಡ ಅವರು ಅಷ್ಟೇ ಸಮರ್ಥವಾಗಿ ಕೆಲಸ ಮಾಡ್ತಾರೆ. ಯಾವುದೇ ರೀತಿ ಚಳಿ ಗಾಳಿ ಹಗಲು ರಾತ್ರಿ ಯಾವುದನ್ನು ಲೆಕ್ಕಿಸದೆ ಅವ್ರ ಡ್ಯೂಟಿ ಅವರು ಬಹಳ ಎಫಿಷಿಯಂಟ್ ಆಗಿ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ನೆಟ್ವರ್ಕ್ ಭಾರತ ಪಾಕಿಸ್ತಾನ ಗಡಿಯ ಆ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದೆ. ಇಲ್ಲಿಂದ ನೋಡಿ, ಅದು ಆ ಕಲ್ಲು ನೆಟ್ಟಿರ್ತಾರೆ ಎಲ್ಲಾ ಕಡೆ, ಭಾರತ ಪಾಕಿಸ್ತಾನ ಗಡಿ ಎಲ್ಲಾ ಕಡೆ ಆ ತರದ ಒಂದು ಟ್ರಯಾಂಗ್ಯುಲರ್ ಸ್ಟೋನ್, ಅದನ್ನ ಗಡಿ ಮಾರ್ಕಿಂಗ್ ಅದು. ಸೊ ಅಲ್ಲಿ ಮತ್ತೆ ಆ ಕಡೆ ಟವರ್ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಟವರ್ ಆ ಕಡೆ ಅವ್ರದ್ದು ಟವರ್, ಅವರು ಅಲ್ಲಿಂದ ಕಾಯ್ತಾ ಇರ್ತಾರೆ. ಸೊ ನಮ್ಮಲ್ಲೂ ಕೂಡ ಜವಾನರು ಕಾಯ್ತಾ ಇರ್ತಾರೆ. ಅನುಕ್ಷಣ ಎಲ್ಲಾ ತರದಲ್ಲೂ ಮಾನಿಟರ್ ಮಾಡ್ಲಾಗ್ತಾ ಇರುತ್ತೆ ಗಡಿಗಳನ್ನ. ಅದು ತಮಾಷೆ ವಿಚಾರ ಅಲ್ಲ, ಅಲ್ಲಿ ಹೋಗಿ ನಿಂತಾಗ ಗೊತ್ತಾಗತ್ತೆ ಎಷ್ಟು ಎಚ್ಚರಿಕೆಯಿಂದ ಭಾರತದ ಗಡಿಗಳನ್ನ, ದೇಶದ ಗಡಿಗಳನ್ನ ಕಾಯಲಾಗ್ತಾ ಇದೆ ಅಂತ. ಒಂದೇ ಒಂದು ಜೀವಿಯೂ ಕೂಡ ಒಳ ನುಸುಳಲಾರದಂತ ಈ ಗಡಿಗಳನ್ನ ಕಾಯಲಾಗ್ತಾ ಇದೆ. ಟೆಕ್ನಾಲಜಿಯನ್ನ ಬಳಸಿ, ಹಾಗೇನೆ ಮ್ಯಾನ್ ಫೋರ್ಸ್ ಅನ್ನ ಬಳಸಿ ಬಹಳ ಅದ್ಭುತವಾಗಿ ದೇಶ ನಮ್ಮ ಗಡಿಗಳನ್ನ ಸಂರಕ್ಷಣೆ ಮಾಡಿಕೊಳ್ತಾ ಇದೆ. ಪಾಕ್ಗೆ ಈ ಸಾರಿ ತಕ್ಕ ಪ್ರತ್ಯುತ್ತರವನ್ನ ಕೊಡ್ಲೇಬೇಕು ಅನ್ನುವಂತಹ ಒಂದು ಆಕ್ರೋಶ ಇಡೀ ದೇಶಾದ್ಯಂತ ವ್ಯಕ್ತವಾಗಿರೋ ಹಿನ್ನೆಲೆಯಲ್ಲಿ ಮೊದಲು ನಮ್ಮ ಗಡಿಗಳನ್ನ ಇನ್ನಷ್ಟು ಬಿಗಿಗೊಳಿಸಿಕೊಂಡು ಏನು ಉತ್ತರ ಕೊಡಬೇಕು ಅದನ್ನ ಕೊಡೋದಕ್ಕೆ ಎಲ್ಲಾ ಸಿದ್ಧತೆಗಳಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮೋದಿ ಅವರು ಕೂಡ ಮನ್ ಕಿ ಬಾತ್ ನಲ್ಲಿ ಆ ಮಾತನ್ನ ಪುನರುಚ್ಚರಿಸಿದ್ದಾರೆ.